ದೇವರ ವಾಕ್ಯವನ್ನು ನಾವು ಗಮನವಿಟ್ಟು ಆಲಿಸೋಣ ಪ್ರಿಯರೇ, ಮತ್ತು ಶೇರ್ ಮಾಡಿರಿ. 1 ಕೊರಿಂಥಿಯರಿಗೆ 14ನೇ ಅಧ್ಯಾಯ 18ನೇ ವಾಕ್ಯ. ನಾನಾದರೋ ದೇವರ ದೆಸೆಯಿಂದ ನಿಮಗಿಂತಲೂ ಮಿಗಿಲಾಗಿ ಪರವಶ ಭಾಷೆಗಳನ್ನು ಆಡಬಲ್ಲೆ. ಆದರೂ ಸಭೆಯಲ್ಲಿ ಪರವಶನಾಗಿ 10,000 ನುಡಿಗಳನ್ನಾಡುವ ಬದಲು ಮನಸಾರೆ 5 ಮಾತುಗಳನ್ನಾಡಿ ಉದ್ದೇಶಪಡಿಸುವುದು ಉತ್ತಮವೆಂದು ನನಗೆ ತೋರುತ್ತದೆ. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿ, ದುಷ್ಟ ವಿಷಯಗಳಲ್ಲಿ ಶಿಶುಗಳಂತೆ ಮುಗ್ಧರಾಗಿರಿ. ಬುದ್ಧಿಯ ವಿಷಯದಲ್ಲಿ ಪ್ರಯಸ್ಥರಂತೆ ಪ್ರೌಢರಾಗಿರಿ. ಪವಿತ್ರ ಗ್ರಂಥದಲ್ಲಿ ಇಂತಿದೆ, ಅನ್ಯ ಭಾಷೆಯವರ ಮುಖಾಂತರ, ಅನ್ಯ ದೇಶೀಯರ ಬಾಯ ಮುಖಾಂತರ ನಾನೆನ್ನ ಜನರೊಡನೆ ಮಾತನಾಡಿದಾಗಲೂ ಎನ್ನ ಮಾತಿಗೆ ಕಿವಿಗೊಡುವವರು ಎಂದರು ಪ್ರಭು. ಪ್ರಿಯಜನರೇ, ಈ ವಾಕ್ಯದ ಪ್ರಕಾರ ನಮಗೆ ದೇವರ ಒಂದು ವಾಕ್ಯವನ್ನು ಕೇಳುವಂತ ಬುದ್ಧಿಶಕ್ತಿ ನಮ್ಮಲ್ಲಿ ಇರುತ್ತದೆ ಪ್ರಿಯರೇ. ಆ ಕಾರಣ ನಾವು ಒಂದು ದೇವರ ವಾಕ್ಯವನ್ನು ಆಲಿಸುವಾಗ ನಾವು ಬಾಲಕರಾಗಿರಬಾರದು. ಅಂದ್ರೆ ನಾವು ಏನು ಗೊತ್ತಿಲ್ಲ ತರ ಚಿಕ್ಕ ಮಕ್ಕಳಾಗಿರಬಾರದು. ನಮಗೆ ಬುದ್ಧಿ ಇರ್ತದೆ. ದೇವರ ವಾಕ್ಯವನ್ನು ಆಲಿಸುವಾಗ ಅದನ್ನು ನಾವು ಮನಸ್ಸಿನಲ್ಲಿ ತೆಗೆದುಕೊಳ್ಬೇಕು, ಪೂರ್ತಿಯಾಗಿ ನಾವು ಮನಸ್ಸಲ್ಲಿ ತೆಗೆದುಕೊಳ್ಬೇಕು ಪ್ರಿಯರೇ. ಆಗ ನಾವು ಬಾಲಕರಾಗಿರಬಾರದು. ಅದೇ ರೀತಿ ದುಷ್ಟ ವಿಷಯಗಳು ನಮ್ಮ ತಲೆಗೆ ಈ ಸೈತಾನಗಳನ್ನು ಹಾಕುವಾಗ ನಾವು ಏನು ಗೊತ್ತಿಲ್ಲದ್ರೆ ಮುಗ್ಧರಾಗಿದ್ದು ಬಿಡ್ಬೇಕು. ನಮಗೇನು ಗೊತ್ತಿಲ್ಲ, ನಾವು ಸೈಲೆಂಟ್ ಆಗಿ ಬಿಡ್ಬೇಕು. ಅದನ್ನು ಮತ್ತೆ ಕಂಟಿನ್ಯೂ ಮಾಡಕ್ ಹೋಗ್ಬಾರ್ದು ಪ್ರಿಯರೇ. ಯಾಕಂದ್ರೆ ಸೈತಾನನ ಆಟ ನಡೀತಾನೆ ಇರುತ್ತೆ. ನಾವು ಒಂದು ಒಳ್ಳೆದಲ್ಲಿ ಒಂದು ಒಳ್ಳೆ ವಿಚಾರ ಬೈಬಲ್ನಲ್ಲಿ ಓದಿದ್ರೆ ಆ ಸೈತಾನನ್ನು ಕಿತ್ತಾಕ್ಬಿಡ್ತಾನೆ ಬುಡ ಸಮೇತ. ಆ ಕ್ಷಣದಲ್ಲೇ ಅದನ್ನು ಕಿತ್ತಾಕ್ಬಿಡ್ತಾನೆ. ಅಧ್ಯಾಯದಲ್ಲಿ ಅದನ್ನ ವಾಕ್ಯ ಬರೆದಿದೆ. ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಬರೆದಿದೆ ಅದು. ಬೀಜ, ಶುಭ ಸಂದೇಶದ ಬೀಜ ಬಿತ್ತುವಾಗ ಸೈತಾನಗಳು ಅದನ್ನು ಕಿತ್ತು ಹಾಕ್ತಾರೆ. ನಮ್ಮಿಂದ ಕಿತ್ತಾಕ್ತಾನೆ, ಒಂದು ಕ್ಷಣದಲ್ಲಿ ಕಿತ್ತಾಕ್ಬಿಡ್ತಾನೆ. ನಾವೀಗ ಬೈಬಲ್ ಓದ್ತಾ ಇದೀನಿ ಅಂದ್ರೆ ನಾನು ಬೈಬಲ್ ಓದಿ ಹೇಳ್ತಾ ಇದ್ದೀನಿ ಅಂತೇಳಿ ವಾಕ್ಯನ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ನೊಂದು ಕಡೆ ಸೈತಾನ್ ನನ್ನ ಮೈಂಡಲ್ಲಿ ಬೈಬಲ್ ಓದಿ ಕ್ಲೋಸ್ ಮಾಡಿ ಇಟ್ಮೇಲೆ ಸೈತಾನ್ ನನ್ನ ಒಳಗಿಂದ ಮೈಂಡಿಗೆ ಕಿತ್ತು ಬಿಡ್ತಾನೆ ಆ ವಿಷಯಗಳನ್ನ. ಅದಕ್ಕೆ ನಾನು ಈ ವಚನವನ್ನ ಓದುವಾಗ ನಾನು ಇದನ್ನ ಪ್ರಬೋಧನೆ, ಈ ವಿಷಯವನ್ನು ನಿಮಗೆ ಬಿಡಿಸಿ ಹೇಳುವಾಗ ಪವಿತ್ರಾತ್ಮರ ಮುಖಾಂತರ ನಾನು ನಿಮಗೆ ಹೇಳ್ತಾ ಇರೋದು ಪ್ರಿಯರೇ. ನಾನು ಇದನ್ನ ಯೋಚನೆ ಮಾಡಿ ಬರೆದಿಟ್ಟು ಹೇಳ್ತಾ ಇಲ್ಲ, ಇದನ್ನು ಪವಿತ್ರಾತ್ಮರ ಮುಖಾಂತರ ನಿಮಗೆ ನಾನು ತಿಳಿಯಪಡಿಸ್ತೇನೆ. ಯೇಸುವೆ, ನೀವು ಸುವಾರ್ತೆಯನ್ನು ಸಾರಿ ದೇವರ ಮಕ್ಕಳಾಗಿ ಮಾರ್ಪಡಿ. ಈ ವಾಕ್ಯವನ್ನು ಕೇಳುವಂತ ಪ್ರತಿಯೊಬ್ಬರ ಮೇಲೆ ಯೇಸು ಸ್ವಾಮಿಯ ಶಕ್ತಿ ಹಿಡಿದು ಬರಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್.